ನಮಸ್ತೆ. ನಾವು ದಾವಣಗೆರೆ ಸರಾ ಕೇರ್ ಸೆಂಟರಿಂದ. ಓಕೆ, ಅಪ್ಪನೂ ಕೂಡ ಏನು ಮಾಡ್ತಾ ಇದ್ದಾರೆ, 16 ದಿನವಾಗಿ ಸರಾ ಕೇರ್ ಥೆರಪಿಗೆ ಬರ್ತಾ ಇದ್ದಾರೆ ಅಪ್ಪ ಅಮ್ಮ. ಓಕೆ, ಅಪ್ಪನಿಗೆ ಏನು ಪ್ರಾಬ್ಲಮಿಗೋಸ್ಕರ ಸರಾ ಕೇರ್ ಥೆರಪಿಗೆ ಬಂದರು, ಹಾಗೆ ಅವರಿಗೆ ಈ ಒಂದು ಥೆರಪಿ ತೊಗೊಂಡಾದ್ಮೇಲೆ 16 ದಿವಸದಲ್ಲಿ ಎಷ್ಟು % ರಿಸಲ್ಟ್ ಅನ್ನೋದು ಬಂದಿದೆ ಅಂತ ಹೇಳ್ಬಿಟ್ಟು ಅಪ್ಪನ ಮಾತಾಡ್ಸೋಣ. ಅಪ್ಪ ನಮಸ್ತೆ. ಈಶ್ವರಪ್ಪ ಅಂತಂದು ತುಂಬಿಗೆರೆಯರು. ನಮಗೆ ಮಂಡಿ ನೋವು, ಭುಜ ನೋವು, ಸೊಂಟ ನೋವು ಇತ್ತು. ಮಂಡಿ ನೋವು ಓಡೋಕ್ಕೂ ಆಗ್ತಿದ್ದಿಲ್ಲ. ಈ ಒಂದು ವಾರ 15 ದಿನದಿಂದ, ಈ ಒಂದು ವರ್ಷದಿಂದ ಅದೇ ಥರ ಇತ್ತು. ಈ ಪ್ರಾಬ್ಲಮ್ ಇತ್ತು, ಭುಜ ನೋವು. ಈಗ ಯಾರೋ ಹೇಳಿದರು, ಇಲ್ಲಿ ಬಂದು ಸ್ವಲ್ಪ ಇದನ್ನ ಸರಕಾರಿಗೆ ಹೋಗ್ರಿ ಚೆನ್ನಾಗತ್ತೆ ಅಂದರು. ನಾವು ಬರೋಕತ್ತೀವಿ. ಬಂದು ಒಂದು 15-16 ದಿನ ಆಯಿತು ಹೊತ್ತಿಗೆ. ಅದು ಏನೋ ಒಂದು ಸ್ವಲ್ಪ ನೀರು ಕುಡಿದ್ಮೇಲೆ, ಈ ಜೇಡ್ ನೀರು ಇದು ಹೇಳ್ತಾರಲ್ಲ, ಜೇಡ್ ವಾಟರ್ ಇದು ನೀರು ಕುಡಿದ್ಮೇಲೆ ನಮಗೆ ಒಂದು ಸ್ವಲ್ಪ ಮನುಷ್ಯ ಸ್ವಲ್ಪ ಹೊಟ್ಟೆನೂ ಒಂದು ಸ್ವಲ್ಪ ಏನೋ ಒಂಥರ ಫ್ರೀ ಆದಂಗೆ ಆಗೈತಿ. ಮಂಡಿ ನೋವು ಸ್ವಲ್ಪ ಕಮ್ಮಿ ಆಗೈತಿ. ಅದು ಪಚ್ಚೆಗಲ್ಲಿಂದ ಇದನ್ನು ಬೆಡ್ ಕೊಡ್ತಾರೆ, ಬೆಡ್ನಾಗ ಮನಿಕ್ಯಂತವಿ. ಮನಿಕ್ಯಂದ ಬೆಡ್ಡಿಂದು ಏನೋ ಅಂತ ತೊಂದರೆ ಇಲ್ಲ, ಚೆನ್ನಾಗಿ ಸ್ವಲ್ಪ ನೋವು ಕಮ್ಮಿ ಆಗ್ತಾ ಬರ್ತೈತಿ. ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗಬೇಕು. ಇನ್ನೊಂದು ದಿನ ಮಾಡಿದರೆ ಒಂದು 40 ದಿನ ಅಂತ ಹೇಳಿದಿರಿ. 40 ದಿನ ಬರ್ತವೆ. ಬಂದಮೇಲೆ ಏನು ಅನ್ನೋದು ಇನ್ನೂ ಫುಲ್ಲು ಇದಾಗುತ್ತೆ ನಮಗೆ. ಪರವಾಗಿಲ್ಲ, ಚೆನ್ನಾಗಿ ಇದಾಕತಿ. ಬರ್ರಿ, ನೀವು ಬರ್ರಿ, ಸರಕಾರಿಗೆ ಬರ್ರಿ. ಸರಕಾರಿಯಿಂದ ಇದು ಮಾಡಿದ್ರಿ ಯಾವುದೇ ಥರದ ಏನೊಂದು ಅಮೌಂಟು ಏನೋ ಇದು ಮಾಡಲ್ಲ, ಫ್ರೀ ಇದೈತೆ ಅಮೌಂಟು, ಯಾವುದೇ ಇದಿಲ್ಲ. ಚೆನ್ನಾಗಿ ಇದೈತೆ. ನೀರಿಂದೇ ಮೇನ್. ನೀರು ಕುಡಿದ್ರೆ ಮನುಷ್ಯನಿಗೆ ಸ್ವಲ್ಪ ವಾಟ್ರದ್ದೇ ಜೇಡ್ ವಾಟ್ರ್ ಕುಡಿದು ರಿಸಲ್ಟ್ ಬಂದಿರೋದು. ಜೇಡ್ ವಾಟ್ರದ್ದೇ ನೀರು ಚೆನ್ನಾಗಿ ಇದಾಗುತ್ತೆ. ಚೆನ್ನಾಗಿ ನಮಗೇನೋ ಒಂದು ಸ್ವಲ್ಪ ಚೆನ್ನಾಗಿ ಆಳಾರಾಗೈತಿ. ಮನುಷ್ಯನ ಒಂಥರ ಮೈಯ ಒಂದು ಸ್ವಲ್ಪ ಆಳಾರಾಗೈತಿ. 1-1.5 kg ಕಮ್ಮಿನೂ ಆಗಿದ್ದೀವಿ. ಈಗ ಒಂದು 15 ದಿನಕ್ಕೆ ಕಡಿಮೆ ಆಗಿದ್ದೀವಿ. ಮುಂಚೆ 92 ಇದ್ವಿ. ಸರಕಾರಿ ಸ್ವಲ್ಪ ವೆಯ್ಟ್ಲೆಸ್ ಆಗೈತಿ. ಪರವಾಗಿಲ್ಲ, ಒಂದು ಸ್ವಲ್ಪ ಮನುಷ್ಯನೇ ಆಳಾರಾಗೈತಿ. ಒಂದು ಸ್ವಲ್ಪ ವಜಿ ಬಾಡಿ ಫ್ರೀ ಅನಿಸುತ್ತೆ. ಸ್ವಲ್ಪ ಏನಂತಾರೆ, ಮೈ ಭಾರ ಅನಿಸಲ್ಲ. ಇಲ್ಲ ಊಟ ಏನು ಕಂಟ್ರೋಲ್ ಮಾಡಿಲ್ಲ. ಊಟ ಮಾಡಂತೆ ಮಾಡ್ತೀವಿ. ಏನು ನೀರು ಹೆಚ್ಚಿಗೆ ಕುಡಿತೀವಿ. ನೀರು ಹೆಚ್ಚಿಗೆ, ನಿದ್ದೆನೂ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಪರವಾಗಿಲ್ಲ, ನಿದ್ದೆದೇನು ತೊಂದರೆ ಇಲ್ಲ. ನಿದ್ದೆನೂ ಚೆನ್ನಾಗಿ ಬರುತ್ತೆ. ನಮಗೊಂದು 40% ಅಂತೂ ಕಮ್ಮಿ ಆಗೈತೆ ರೀ. ಈಗ 40% ಕಮ್ಮಿ ಆಗೈತಿ. ನೀವು 40 ದಿನ ತಗೊಳಕ್ಕಂತೀರಿ. 40 ದಿನ ತಗೊಂಡ್ಮೇಲೆ ಯಾವ ಥರ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ಅನಿಸ್ತೈತಿ. ನಂಬಿಕೆ ಇಟ್ಟು ನಾವು ಬರ್ತಾ ಇದ್ದಾವೆ ಅಂತ ಹೇಳೋಕ್ಕೆ ಸ್ವಲ್ಪ ಬಯಸ್ತೇವೆ. ಎಲ್ಲ ತೋರಿಸಿದ್ರು. ಎಲ್ಲ ಇದು ಮಾಡಿ ಎಕ್ಸ್ರೇ ಮಾಡಿಸಿ ಬಾಪೂಜಿಗೂ ಇಂಜೆಕ್ಷನ್ ಗುಳಿಗೆ ಕೊಟ್ಟರು. ಗುಳಿಗೆ ನುಂಗಿಲ್ಲ. ಈಗ ಒಂದು 10 ದಿನದ ಗುಳಿಗೆನೂ ನುಂಗಿಲ್ಲ. ನೋವಿನ ಗುಳಿಗೆ ಅಂತ ನುಂಗಿಲ್ಲ. ಯಾವ ಗುಳಿಗೆ ಅಂತ ನುಂಗಿಲ್ಲ. ಚೆನ್ನಾಗೈತೆ ಅಂತ ಅನ್ಬೋದು ಅಷ್ಟೇ. ಇಲ್ಲ ಯಾವ ಥರದ್ದು ಇಲ್ಲ, ಯಾವ ಥರದ್ದು ಏನಾಗಿಲ್ಲ. ನೋವು ಕಮ್ಮಿ, ನೋವು ಸ್ವಲ್ಪ ಹೆಚ್ಚಿಗಾಗಿತ್ತು. 1-2 ದಿನ ಸೊಂಟ ನೋವು ಹೆಚ್ಚಿಗಾಗಿತ್ತು. ನೋವು ಜಾಸ್ತಿ ಆಗಿತ್ತು. ಈಗ ಮತ್ತೆ ಹಂಗೆ ಸ್ವಲ್ಪ ಒಂದು ಚೂರು ನೋವು ಬರುತ್ತೆ. ಆದ್ರೆ ಫುಲ್ ಪರ್ಮನೆಂಟೇ ನೋವಿಲ್ಲ. ಒಂದು ಸ್ವಲ್ಪ ಬಂದು ಕಮ್ಮಿ ಆಗ್ತಾ ಬರುತ್ತೆ ಅಷ್ಟೇ. ಬಿಟ್ಟುಬಿಡುತ್ತೆ. ಏನು ತೊಂದರೆ ಇಲ್ಲ ರೀ. ಬರ್ಬೋದು, ಬಂದು ಸರಕಾರಿ ಬರ್ಬೋದು. ಜಾಸ್ತಿಯಾಗಿ ಕಡಿಮೆ ಆಗುತ್ತೆ. ನಮಗೆ 1-2 ಸಲ ಕಮ್ಮಿ ಹೆಚ್ಚಿಗೆ ಆಯಿತು. ಮತ್ತು ಹಂಗೆ ಸ್ವಲ್ಪ ನಾರ್ಮಲೇ ಬಂತು. ಈಗಲೂ ಒಂದು ಚೂರು ಬರುತ್ತೆ, ಸ್ವಲ್ಪ ನೋವು ಬರುತ್ತೆ, ಮತ್ತು ನಾರ್ಮಲ್ ಆಗುತ್ತೆ. ಅದು ನೋವೇನು ಕಮ್ಮಿ ಇದಿಲ್ಲ. ಭಾಳ ಹೊತ್ತು ಓಡೋಕ್ಕೋದಿಲ್ಲ. ಮಂಡಿ ನೋವು ಭಾಳ ಇತ್ತು. ಮಂಡಿ ನೋವು ಕಮ್ಮಿ ಆಗೈತಿ. ಇಲ್ಲ, ಟ್ಯಾಬ್ಲೆಟ್ ಬಿಟ್ಟೇ ನಾವು ಟ್ಯಾಬ್ಲೆಟ್ ತಗೊಂಡಿಲ್ಲ. ಈಗ 15 ದಿನ ಆಯ್ತು ಟ್ಯಾಬ್ಲೆಟೇ ತಗೊಂಡಲ್ಲ. ನವೀನ ಟ್ಯಾಬ್ಲೆಟ್ ಹಂಗಾದವ್ರು ತಗೊಂಡಿಲ್ಲ. ನಾವು ನವೀನ ಟ್ಯಾಬ್ಲೆಟೇ ತಗೊಂಡಿಲ್ಲ. ಚೆನ್ನಾಗೈತಿ. ಚೆನ್ನಾಗಿ ಇದು ಮಾಡ್ತಾರೆ. ಟ್ರೀಟ್ಮೆಂಟು ಇದೆಲ್ಲ ಚೆನ್ನಾಗೈತಿ. ಎಲ್ಲದೆಯ ನೋಡ್ಕೊಂಡ್ರು ಒಳ್ಳೆ ಚೆನ್ನಾಗಿ, ಮೇಡಮವ್ರು ಒಳ್ಳೆ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಥರದ್ದು ಅಪ್ಪ ಅಮ್ಮ ಅಂತಂದು ಎಲ್ಲರನ್ನೂ ಸ್ವಲ್ಪ ಕಾಣೋದು ನೋಡೋದು ಎಲ್ಲದ ಇದ್ರದ್ದು ರೀತಿ ಇದ್ದಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ಚೆನ್ನಾಗಿದೆ ಐತಿ. ಎಲ್ಲ ಬರ್ಬೋದು. ಬಂದು ಸ್ವಲ್ಪ ನಂಬಿಕೆ ಇಟ್ಟು ಬಂದು ತೋರಿಸ್ಕೊಂಡು ಇದು ಮಾಡ್ಕೊಂಡು ಹೋಗೋದು. ಅಕ್ಯುಪಂಚರ್ ಅವನ್ನೆಲ್ಲನೇ ಚೆನ್ನಾಗೈತಿ. ಥ್ಯಾಂಕ್ಸ್.